ಧಾರವಾಡದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ನೂರಾರು ರೈತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿ ಪ್ರತಿಭಟನೆ ನಡೆಸಿದರು. ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಪರಿಹಾರ, ರೈತಪರ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸುವಂತೆ ಒತ್ತಾಯಿಸಿದರು. ಈಗ ಬಿಡದಿಯಲ್ಲಿ ರೈತರ ಮೇಲೆ ರಾಜಕೀಯವಾಗಿ ಅನ್ಯಾಯದಿಂದ ನಡ್ಕೊಳ್ತಿರ್ತಕ್ಕಂಥ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದನೂ ಬರೀ ಗ್ಯಾರಂಟಿಗಳು ವಿಚಾರದೊಳಗೆ ಇದು ಕಾಲಹರಣ ಮಾಡುವಂಥ ಸರ್ಕಾರ. ಆದರೆ ನಾವು ಯಾವುದೇ ಸರ್ಕಾರಕ್ಕೂ ನಾವು ರೈತರು ಜೈವಾಗಲೇ ಅನ್ನೋದಿಲ್ಲ, ಧಿಕ್ಕಾರ ಅಂತೀವಿ. ಯಾಕಂದರೆ ರೈತನ ಸಮಸ್ಯೆ ಆ ತರಪ ಐತಿ. ಈಗ ಬೆಳೆ ಬಿತ್ತಿದ್ದನ್ನು ಇವರು FID ರೆಡಿ ಮಾಡಿ ಗೊಬ್ಬರ ಬೀಜ ಕೊಟ್ಟರು. ಅದನ್ನು ಸಾಲ ಸೂಲ ಮಾಡಿ ರೈತ ಭೂಮಿ ಒಳಗಿಟ್ಟ ಅದನ್ನು ಹರಗೋ ಪರಿಸ್ಥಿತಿ ಬರ್ತೈತಿ. ಆದ್ರೆ ಈಗ ಈ ಸರ್ಕಾರ ರೈತರನ್ನ ಒಡೆದಾಳೋ ನೀತಿಯನ್ನು ಅನುಸರಿಸಕತ್ತೈತಿ. ಯಾಕಂದರೆ ಈ ನಮ್ಮ ರೈತ ಸಂಘದ ಇದೊಂದು ಶಾಲೆ. ಇದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ದಿನ ಕಾಂಗ್ರೆಸ್ ಟಪಿಗೆ ಹೊಂದಿದ್ರಿ ಈ ಸವಾಲು. ಈಗ ಅದನ್ನು ಕಣ್ಣಿಲೆ ನಾವು ನೋಡುವಂಥ ಪರಿಸ್ಥಿತಿ ದೇವರು ನಮಗೆ ಈಗ ಕೊಟ್ಟಿದ್ದಾನೆ. ಯಾಕಂದ್ರೆ ಎಲ್ಲರೂ ಟವಾಲ್ ಹಾಕಾರು, ನಮ್ಮ ರೈತ ಸಂಘ ಹೊಡಿತಾರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದಂಥ ಮಾತು ಈಗ ನಾವು ಅದನ್ನು ನೆನಪಿಸ್ಕೊಳಕ್ತೇವೆ. ಆದರೆ ಒಂದು ನಮ್ಮ ರೈತರಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ನಾ ಭೂಮಿ ಕೊಡ್ತೇನೆ ಅನ್ನೋದು ನೀ ಬ್ಯಾಡ ಅನ್ನೋದು ಕಾಂಗ್ರೆಸ್ನವ್ರು ರಾತ್ರಿನಾಗ ಅವ್ರನ್ನ ಮಸಲತ್ತು ಮಾಡಿ ದುಡ್ಡಿನ ಆಮಿಷ ಹಚ್ಚಿ ಒಬ್ರು ಕೊಡೋದು ಒಬ್ಬರು ಬ್ಯಾಡ ಅನ್ನುವಂಥದ್ದನ್ನು ಬಿಡಬೇಕು. ಆಮ್ಯಾಗ ಕಾಂಗ್ರೆಸ್ಸಿನ ಒಂದು ಅವ್ರ ಮಾತು ಕೇಳ್ಕಾರ ಕಾಂಗ್ರೆಸ್ಸಿನ ತಳಗೆ ಅವರು ಕೆಲಸ ಮಾಡ್ತಕ್ಕಂಥ ಕೆಲವೊಂದು ರೈತರದಾರ. ರೈತರಂದ್ರೆ ಎಲ್ಲರೂ ರೈತರು ಆ ಥರ ಇಲ್ಲ. ರೈತ ಸಂಘಟನೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಪುಟ್ಟಣ್ಣಯ್ಯ ಅವರು ಮೊದಲೇ ಏನು ಕಟ್ಟಿದಂಥ ರೈತ ಸಂಘವನ್ನು ಇಟ್ಕೊಂಡು ಚೆಂದಾಗಿ ಹೋಗ್ರಿ ಅನ್ನುವಂಥ ಮಾತನ್ನು ನಾನು ಈ ರೈತರಿಗೆ, ನಮ್ಮ ರಾಜ್ಯದ ರೈತರಿಗೆ ಒಂದು ಒಮ್ಮೆ ನೆನಪಿಸ್ಕೊಡೋಕೆ ನಾ ಇಚ್ಛೆ ಪಡ್ತೇನೆ. ಆದ್ರೆ ಒಂದು ದುರದೃಷ್ಟಕರ ಏನಪ್ಪ ಅಂದ್ರೆ ಕೆಲವೊಂದು ರೈತರ ಹೆಸರೇ ಟಿವಾಲ್ ಹಾಕೋತಾರೆ. ಅದನ್ನು ವಿಚಾರ ಮಾಡ್ರಿ, ನಮ್ಮ ರೈತರು ಯಾಕೆ ಜೀವನ ಮಾಡ್ಬೇಕು ಕೇಳ್ಬೇಕು. ಅದನ್ನ ರೈತರ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದರು.